ಆರ್ಯ, ಫೋನ್ ರಿಂಗ್ ಆಗ್ತಾ ಇದೆ ನೋಡು. ಹಲೋ. ನಮಸ್ಕಾರ ಸರ್, ನಾನು ಪುಷ್ಪ. ಹಾಂ ಹೇಳಿ, ಗೊತ್ತಾಯ್ತು. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಅವತ್ತು ಇಡ್ಲಿ ಉಪ್ಪಿಟ್ಟು ಮಾಡಿದ್ದು ನಿಮ್ಗೆ ಇಷ್ಟ ಆಯ್ತಾ ಸರ್? ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಬ್ರೆಡ್ ಉಪ್ಪಿಟ್ಟು ಮಾಡಿದ್ದು ನಿಮಗೆ ಕೊಡೋಕ್ಕೆ ಆಗಲಿಲ್ಲ ನೋಡಿ. ಪರವಾಗಿಲ್ಲ. ಏನಾದರೂ ಮಾತಾಡೋದಿತ್ತಾ? ಹೌದು ಸರ್, ಒಂದು ವಿಷಯ ತಿಳ್ಕೊಬೇಕಾಗಿತ್ತು. ಹೇಳಿ. ಅದು ಕೋಟೆ ಬೀದಿ ಹತ್ರ. ಹಲೋ ಹಲೋ. ಕೋಟೆ ಬೀದಿ ಹತ್ರ? ಹಲೋ ಹಲೋ. ಅಯ್ಯೋ, ಸರಿಯಾದ ಟೈಮ್ಗೆ ದುಡ್ಡೆಲ್ಲ ಖಾಲಿ ಆಗೋಯ್ತು. ಹಲೋ. ಅಮ್ಮ, ಎಲ್ಲಿ ಹೊರಟೆ ಅಮ್ಮ? ಫೋನಲ್ಲಿ ಕರೆನ್ಸಿ ಆಗ್ಬಿಟ್ಟೈತಲ್ಲ, ದೇವಸ್ಥಾನ ಎಲ್ಲಿದೆ ಅಂತ ತಿಳ್ಕೊಂಬರ್ಬೇಕಲ್ಲ, ಅದಕ್ಕೆ ದುಡ್ಡು ಹಾಕಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅಮ್ಮ, ದೇವಸ್ಥಾನ ಎಲ್ಲಿದೆ ಅಂತ ನನಗೆ ಗೊತ್ತಾಯ್ತು. ನಿಂಗೆ ಗೊತ್ತಾಯ್ತಾ? ಎಲ್ಲಿದೆ? ಬಾ, ನಾನು ಕರ್ಕೊಂಡು ಹೋಗ್ತೀನಿ. ತಾಯಿ ಅಲ್ಲವಾ, ಕೊನೆಗೂ ಕಂಡ್ಬಿಟ್ಟಲ್ಲವಾ. ಅನು, 3 ಗಂಟೆ ಆಯಿತು, ಇನ್ನು ಉಳಿದಿರೋದು ಬರೀ 3 ಗಂಟೆ ಅಷ್ಟೇ. ನೀ ಹಿಂಗೆ ಸೈಲೆಂಟ್ ಆಗಿದ್ರೆ ಹೇಗೆ? ಆರ್ಯ ಸರ್ ಎಲ್ಲಿರ್ತಾರೆ ಇಷ್ಟೊತ್ತಿಗೆ? ಗೊತ್ತಿಲ್ಲ ರಮ್ಯಾ, ಮೇ ಬಿ ಆಫೀಸಲ್ಲಿರ್ಬೋದು. ಹಾಗಾದ್ರೆ ಇದ್ಬಿಡು, ಈ ಬ್ಯಾಗ್ ತಗೋ, ಹೊರಡು ಆಫೀಸ್ಗೆ. ರಮ್ಯಾ, ಎಲ್ಲ ಗೊತ್ತಿದ್ದು ಯಾಕೆ ಹಿಂಗೆ ಮಾಡ್ತಿದ್ಯಾನು? ಆರ್ಯ ಸರ್ನ ಮೀಟ್ ಮಾಡೋದು ಬಿಟ್ಟು ಎಲ್ಲೋ ಇರೋ ದೇವಸ್ಥಾನ ಹುಡ್ಕೊಂಡು ಹೋಗ್ತಿದ್ಯಲ್ಲ, ಏನಾಗಿದೆ ನಿನಗೆ? ನೋಡನು, 6 ಗಂಟೆ ಒಳಗೆ ನೀನು ಆರ್ಯ ಸರ್ನ ಮೀಟ್ ಮಾಡಿಲ್ಲ ಅಂದರೆ ನಿನ್ನ ಕನಸೆಲ್ಲ ಇವತ್ತು ಮುಗ್ದಂಗೆ. ಇಲ್ಲ ರಮ್ಯಾ, ನಂಗೆ ಆ ಜೋಗ್ತಿ ಹೇಳಿದ ಮಾತುಗಳೇ ತುಂಬ ಕಾಡ್ತಿದೆ. ಅಮ್ಮ ಕರಿತಿದ್ದಾಳೆ, ಹೋಗು, ಉಡಿ ತುಂಬು, ಎಲ್ಲನೂ ಅವಳೇ ನೋಡ್ಕೋತಾಳೆ ಅಂತ ಹೇಳಿದ್ಲು. ನಂಗೆ ಯಾಕೋ ಅವಳು ಹೇಳ್ದಂಗೆ ಮಾಡೋದೇ ಸರಿ ಅನ್ನಿಸ್ತಿದೆ. ಅವಳನ್ನ ನಂಬಿದ್ರೆ ಅವಳೇ ಒಂದು ದಾರಿ ತೋರಿಸ್ತಾಳ ಅಂತ ನೋಡೋಣ.